ಆರ್ಡರ್ ಗಲಭೆಯಲ್ಲಿ ಶುಭವಾಗಲಿ. ಆಲ್ ದಿ ಬೆಸ್ಟ್. ಮಕ್ಕಳನ್ನು ಪ್ರಮೋಟ್ ಮಾಡುವಂಥ ಒಂದು ಹಾಸ್ಯಮಯ ಚಿತ್ರ. ಅನಾಥ ಮಕ್ಕಳ ಪ್ರಮೋಷನ್ ದೃಷ್ಟಿಯ ಕಾನ್ಸೆಪ್ಟ್ ಇರೋ ಕಾರಣಕ್ಕಾಗಿ ನಾನು ಇವತ್ತು ಒಂದು ದೇವರ ಮಗು ಅಂತ ಇರ್ತೇನೆ. ಆ ಮಗುವಿಗೆ ಆನಂದ ಚವಾಣ ಆ ಮಗುವಿನ ಕಾನ್ಸೆಪ್ಟೇ ಹಾಗಾಗಿ ಸರ್ ಸರ್ ಏನು ಹೆಸರು ನಿಂದು? ಹೆಸರು ಹೇಳು. ಭಗವಂತ ಇವರಿಗೆ ಯಶಸ್ವಿ ಕೊಡಲಿ. ಈ ಚಿತ್ರತಂಡ ಯಶಸ್ವಿಯಾಗಲಿ. ನಾವು ನಿಮ್ಮ ಜೊತೆಗಿರ್ತೀವಿ. ಭಗವಂತ ಇನ್ನಿಷ್ಟು ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ಹಾಗಾಗಿ ಇಂಚಿಗೇರಿ ಮಟ್ಟದಲ್ಲಿ ಇಟ್ಕೊಂಡಿರೋ ಕಾರಣ ಏನು? ಒಂದು ಜಾತ್ಯತೀತ ಪರಂಪರೆಯ ಹಿನ್ನೆಲೆಯ ಸಂಪ್ರದಾಯದಲ್ಲಿ ನನ್ನ ತಂದೆಯಾದಿಯಾಗಿ ನಾನೂ ಕೂಡ ಈ ಮಠಮಾನ್ಯಗಳಲ್ಲಿ ಇದ್ದು ಬಂದಂಥವರು ಮತ್ತು ಈ ಸಂಪ್ರದಾಯದಲ್ಲಿ ಸೇವೆ ಮಾಡಿರುವ ಕಾರಣಕ್ಕಾಗಿ ವಿಶೇಷವಾಗಿ ಗದಗಲಿ ಗೋವಿಂದ ಅನ್ನುವಂಥದ್ದು ಒಂದು ಮಕ್ಕಳ ಸಮಸ್ಯೆ ಮತ್ತು ಅನಾಥ ಮಕ್ಕಳ ಸಮಾಜ ಅನಾಥ ಮಕ್ಕಳನ್ನು ಎತ್ಕೋಬೇಕು ಅನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಹಾಸ್ಯಮಯವಾಗಿರ್ತಕ್ಕಂಥ ಚಿತ್ರವನ್ನು ನಾನೇ ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ನಿರ್ದೇಶನ ಮಾಡಿ ನಟನೆಯನ್ನು ಮಾಡ್ತಾ ಇದ್ದೇನೆ. ಗದಗಲಿ ಗೋವಿಂದ ಅನ್ನುವಂಥದ್ದು ಸಿರಿಗಟ್ಟೆ ಗೋವಿಂದ ಅಂತ ಭಾಳ ನೀವು ಗಮನಿಸಿದ್ದೀರಿ. ನಾನು 25 ವರ್ಷಗಳಿಂದ ಹಿಂದೆ ಮಾಡಿರ್ತಕ್ಕಂಥ ಪಾಪ ಮಾಡೋ ಸಿರಿಗಟ್ಟೆ ರಾಜ್ಯಾದ್ಯಂತ ಹೋದಾಗ ನನಗೆ ಅದೇ ಜನ ಕೇಳ್ತಾರೆ, ನೀವು ಯಾಕೆ ಮತ್ತೆ ಗೋವಿಂದ ಮಾಡೋದಿಲ್ಲ ಅಂತ. ಜನಗಳ ಒತ್ತಾಯದ ಮೇರೆಗೆ ಆ ಗೋವಿಂದನನ್ನು ಮತ್ತೆ ಪುನರ್ ನಿರೂಪಿಸುವ ಪ್ರಯತ್ನವನ್ನು ಒಂದು ಸಾಮಾಜಿಕ ಕಳಕಳಿ ಈ ವಿಷಯವನ್ನು ಇಟ್ಕೊಂಡು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇಲ್ಲಿರುವ ನನ್ನ 5 ಜನ ಯುವ ನಿರ್ಮಾಪಕರು, ನಮ್ಮ ಗೋಗಿ ಆಗಿರ್ಬೋದು, ರಾಠೋಡ್ ಆಗಿರ್ಬೋದು, ಸಂದೀಪ್ ಆಗಿರ್ಬೋದು, ಬಣಜಿಗೇರ್ ಆಗಿರ್ಬೋದು, ಪ್ರತಾಪ್ ಚಿದಾನಂದ್ ಆಗಿರ್ಬೋದು, ಹೀಗೆ ಈ ಎಲ್ಲ ಹುಡುಗರು ಕೈ ಜೋಡಿಸಿ ಒಂದು ಪ್ರಯತ್ನವನ್ನು ಮಾಡೋ ಪ್ರಯತ್ನ ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಈ ಚಲನಚಿತ್ರ ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿಯೇ ಕೇಂದ್ರಿತವಾಗಿರ್ತಕ್ಕಂಥ ಚಟುವಟಿಕೆಗಳು ಉತ್ತರ ಕರ್ನಾಟಕ ಭಾಗಕ್ಕೆ ಬರಲಿ ಅನ್ನುವ ಸದಾಶಯವನ್ನು ಇಟ್ಟುಕೊಂಡು ನಾನು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿಯ ಸ್ಥಳೀಯ ಪ್ರತಿಭೆಗಳನ್ನೇ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾ ಇದ್ದೇನೆ. ಇಲ್ಲಿಯ ಕಲಾವಿದರು, ಇಲ್ಲಿಯ ಹೆಚ್ಚು ತಂತ್ರಜ್ಞರು, ಅಂದರೆ ಅನಿವಾರ್ಯವಾದ ತಂತ್ರಜ್ಞರು ಮಾತ್ರ ನಾನು ಹಿರಿಯರಾದಂಥ ಮಾಲೂರು ಶ್ರೀನಿವಾಸ್ ಆಗಿರ್ಬೋದು, ಆನಂದ್ ಆಗಿರ್ಬೋದು, ಇನ್ನಿತರೆ ನನ್ನ ತಂಡದ ಸದಸ್ಯರುಗಳಾಗಿರ್ಬೋದು, ಅವ್ರನ್ನ ಇಟ್ಕೊಂಡು ಅಂದರೆ ಚಲನಚಿತ್ರಕ್ಕೆ ಕೆಲವು ಅನಿವಾರ್ಯ ಆಯ್ಕೆಗಳಿರ್ತದೆ, ಅದು ಮಾಡಲೇಬೇಕಾಗುತ್ತೆ. ಅವ್ರನ್ನ ಇಟ್ಕೊಂಡು ಅಥವಾ ಸಂಗೀತ ಮಾಡುವಂಥ ಪಳವಿ ಅಂತ ಇಟ್ಕೊಂಡು ಹಿರೇಮಠ ಅನ್ನುವಂಥ ಸಂಕಲ್ಪ, ಹೀಗೆ
ತಂಡವನ್ನು ಇಟ್ಕೊಂಡು ನಾನು ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಸ್ಥಳೀಯ ಬಹಳಷ್ಟು ಕಲಾವಿದರುಗಳಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ. ನಾನು ಮಾಧ್ಯಮದವನೇ ಆಗಿರೋದ್ರಿಂದ ನಾನು ಕೂಡ ಸಹಾಯಕ ಸಂಪಾದಕ, ನಾನೇ ಸಂಪಾದಕ, ಪ್ರಕಾಶಕನಾಗಿ ವಿಜಯ ಕರ್ನಾಟಕ, ಉದಯವಾಣಿ, ಈ ಸಂಜೆ, ಅರಗಿ, ಇನ್ಮಿನಿಸ್ಟ್ರಿ, 10 ಹಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವನೇ ಆಗಿರೋದ್ರಿಂದ, ಸಮಾಜವನ್ನು ಸೂಕ್ಷ್ಮವಾಗಿ ನೋಡಿದವನೇ ಆಗಿರೋದ್ರಿಂದ, ಒಬ್ಬ ಪತ್ರಕರ್ತನಾಗಿಯೂ ಕೂಡ ಪತ್ರಕರ್ತ ಮಿತ್ರರಲ್ಲಿ ವಿನಂತಿ ಅಂತಂದರೆ ಈ ಭಾಗದ ಈ ಥರದ ಪ್ರಯತ್ನಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅನ್ನೋ ಮಾತನ್ನು ಹೇಳ್ತಾ, ಚಲನಚಿತ್ರದ ಕುರಿತು ಇವತ್ತು ಮಾನ್ಯ ಶಾಸಕರು ನಮ್ಮ ಕರೆಗೆ ಹೋಗೊಟ್ಟು, ಇನ್ನು ಕಟೀಲ್ದೊಂಡ ಸಾಹೇಬರು ಬರೋರಿದ್ದಾರೆ, ರಾಜು ಅಲ್ಗೂರವರು ಬಂದು ಹೋದರು. ಮಾನ್ಯ ಶಾಸಕರು ತಮ್ಮ ಕೆಲಸ ಕಾರ್ಯಗಳ ಒತ್ತಡದಲ್ಲಿಯೂ ಕೂಡ ಬಂದು ನಮ್ಮ ಚಿತ್ರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ, ಹಾರೈಸಿದ್ದಾರೆ. ಅವರು 4 ಮಾತಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿ ನಮ್ಮ ನಗರದ ಅನೇಕ ಪೂಜ್ಯರು, ಅದರಲ್ಲಿ ವಿಶೇಷವಾಗಿ ಮರವಾನವರು ಈ ಸಮಾಜಕ್ಕೆ ಹೊಸ ಪರಂಪರೆಯನ್ನು ಸ್ವತಂತ್ರ ಸಂಗ್ರಾಮದಲ್ಲಿ ನಾವು ತೊಡಗಿಸಿಕೊಂಡು ಸಮಾಜದ ಕೈಗೆ ಕಾರ್ಯ ಮಾಡತಕ್ಕಂಥ ಇತಿಹಾಸ ಈ ಮಠದ ಭವ್ಯ ಪರಂಪರೆ. ಅದರ ಜೊತೆಗೆ ಜಾತ್ಯತೀತ ನಿಲುವು ತೊಂದರೆಗಳಿಗೆ ಸಹಾಯ ಮಾಡತಕ್ಕಂಥ ಒಂದು ಅಗಾಧವಾದ ಇತಿಹಾಸ ಈ ಪರಂಪರೆ ಇದೆ. ಅಂಥ ಪರಂಪರೆಯ ಪವಿತ್ರ ಕ್ಷೇತ್ರದಲ್ಲಿ ಆಗಿರತಕ್ಕಂಥ ಎಲ್ಲ ಪೂಜ್ಯರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಈಗ ತಾನೇ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಸಂಗಮೇಶ್ ಉಪಾಸೆ ಅವರು KS ಅಧಿಕಾರಿಗಳಾಗಿ ನಟನೆಯಲ್ಲಿ, ಮಾಧ್ಯಮದಲ್ಲಿ, ಅನೇಕ ರಂಗದಲ್ಲಿ ತಮ್ಮದೇ ಆದಂಥ ಅಚ್ಚಳಿಯ ಗುರುತುಗಳನ್ನು ಮೂಡಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ನನ್ನ ಕ್ಷೇತ್ರದ, ನನ್ನ ಅಂಜುಗಿ ಗ್ರಾಮದ, ಅಂಜುಗಿ ಅಂದರೆ 40 ವರ್ಷಗಳ ನನ್ನ ರಾಜಕಾರಣದ ಸುದೀರ್ಘ ಭವಿಷ್ಯವನ್ನು ಸಹಾಯ ಮಾಡಿರ್ತಕ್ಕಂಥ ಪ್ರದೇಶ. ಅಲ್ಲಿ ಜನಿಸಿ ಮತ್ತು ಕರ್ನಾಟಕದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ GST ಡಿಪಾರ್ಟ್ಮೆಂಟ್ನಲ್ಲಿ ಕಮಿಷನರ್ ಆಗಿ ಕಾರ್ಯವನ್ನು ಮಾಡ್ತಕ್ಕಂಥ ಅತ್ಯಂತ ಎಲ್ಲರ ಜೊತೆಗೆ ಸೌಜನ್ಯತೆಯಲ್ಲಿರ್ತಕ್ಕಂಥ ಶ್ರೀ ಸಂಗಮೇಶ್ ಉಪಾಸವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ, ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ನಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಆತ್ಮೀಯರು ಆದ ಶ್ರೀ ಭೀಮಣ್ಣ ಕೂಲ್ಗೆ ಅವರೇ, ಈ ಚಲನಚಿತ್ರದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೀಡತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರ ಸಾಮಾಜಿಕ ಪ್ರಯತ್ನ ಕಳಕಳಿಯನ್ನು ನಾವೆಲ್ಲ ಗಮನಿಸಿದ್ರೆ, ಒಬ್ಬ ಅನಾಥ ಮಗುವಿನ ಹಿನ್ನೆಲೆ ಇಟ್ಕೊಂಡು ಈ ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆ ಗಲಿಬಿಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಅನೇಕ ಹಾಸ್ಯ ಚಕ್ರವರ್ತಿಗಳಾಗಿದ್ದಾರೆ. ಅದು ದಿವಂಗತ ನರಸಿಂಹರಾಜರು ಹಿಡಿದು ಮೊನ್ನೆ ತಾನೇ ಅಗಲಿದ ಉಮೇಶ್ ಅವರವರೆಗೆ ಬಹಳ ಜನ ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಹಾಸ್ಯಕ್ಕೆ ತಮ್ಮದೇ ಆದಂಥ ಒಂದು ಇತಿಹಾಸವನ್ನು ಕೊಟ್ಟಿದ್ದಾರೆ. ರಾಜ ಮಹಾರಾಜರ ಕಾಲದಲ್ಲಿ ಸಹಿತ ಈ ಒತ್ತಡದ ಬದುಕಿನಲ್ಲಿ ಹಾಸ್ಯ ನಮ್ಮ ಜೀವನದ ಒಂದು ಭಾಗ ಆದಾಗ ಮಾತ್ರ ನಮ್ಮ ಬದುಕು ಒಂದು ಸುಂದರವಾದ ಬದುಕಾಗ ಸಾಧ್ಯ ಆಗ್ತದೆ. ಸೊ ಹಾಸ್ಯ ಪ್ರಜ್ಞೆ, ಹಾಸ್ಯ ಚಿಂತನೆ ಇರ್ತಕ್ಕಂಥ ಒಂದು ಚಲನಚಿತ್ರವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ಉತ್ತರ ಕರ್ನಾಟಕದ ರಾಜ್ಯದ ಕೊನೆಯ ಭಾಗ, ಈ ಭಾಗದಲ್ಲಿ ನಾವು ಏನು ಜನಿಸಿದರೆ ಆ ಭಾಗದಲ್ಲಿ ಇಲ್ಲಿಯ ಯುವ ಉತ್ಸಾಹಿಗೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಸಿಗಲಿ, ಈ ಪ್ರದೇಶದಲ್ಲೂ ಸಹಿತ ಸಿನಿಮಾಗಳು ಮಾಡ್ತಕ್ಕಂಥ ಆ ಚಟುವಟಿಕೆಗಳು ಉತ್ತರ ಕರ್ನಾಟಕದಲ್ಲೂ ನಡೀತದೆ ಅಂತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ನಮ್ಮ ಭಾಗದ ಅನೇಕ ಯುವ ಪ್ರತಿಭೆಗಳಿಗೆ ಇಂಥ ಒಂದು ಚಲನಚಿತ್ರಗಳಲ್ಲಿ ಅವಕಾಶವನ್ನು ಮಾಡೋದ್ರ ಜೊತೆಗೆ ಒಂದಿಷ್ಟು ಪ್ರೋತ್ಸಾಹ ಕಲಾವಿದರಿಗೆ ದೊರಕಲಿ ಅಂತೇಳಿ ನಾನು ಆಶಿಸಿ, ನಾನು ಹಿಂದೆ ಬೆಂಗಳೂರಿನಲ್ಲಿ ಇಂಚಿಗೇರಿಯ ಪರಂಪರೆಯ ಚಲನಚಿತ್ರ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಕಾರ್ಯಕ್ರಮದಲ್ಲಿ ಈಗಿನ ಪೂಜ್ಯರ ಉಪಸ್ಥಿತಿಯಲ್ಲಿ ನಾನು ದಿನೇಶ್ ಗುಂಡ್ರವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಮಾಡಿದ್ದೀವಿ. ಹಾಗೆ ನಮ್ಮ ಆರಾಧ್ಯ ದೈವ ಲಕ್ಷಣ ಸಿದ್ದರಾಮರಾಜರ ಹೆಸರಿನಲ್ಲಿ ಒಂದು ಚಲನಚಿತ್ರ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅಲ್ಲಿಯೂ ಸಹಿತ ನಾವೆಲ್ಲರ ಬಗ್ಗೆ ಆ ಒಂದು ಚಲನಚಿತ್ರವನ್ನು ಅನೇಕ ರಂಗದಲ್ಲಿ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಸೊ ಈ ಭಾಗದಲ್ಲಿ
ಬಸವಣ್ಣವರ ಹೆಸರ ಮೇಲೆ ಹೀಗೆ ಅನೇಕ ಹೆಸರು ನಮ್ಮ ಭಾಗದ ಇತಿಹಾಸಕಾರರನ್ನ ನೆನಪಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ನಾನು ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಸಹಿತ ನಾವೆಲ್ಲ ಪಠ್ಯ ಪುಸ್ತಕದಲ್ಲಿ ಅವರ ಗ್ರಂಥಗಳನ್ನು ಬರ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಸರ್ಕಾರಗಳು. ಇಲ್ಲಿ ಈ ವಿಚಾರಗಳಲ್ಲಿ ಅವರು ಸಹಿತ ಇತಿಹಾಸವನ್ನು ಮಾಡತಕ್ಕಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಾನು ಆಶಿಸಿ, ಒಟ್ಟಾರೆ ಉಪಾಸಿ ಅವರ ಪ್ರಯತ್ನಕ್ಕೆ ನಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀವಿ. ನಾವು ಅವರೆಲ್ಲರಿಗೆ ಶುಭವನ್ನು ಕೋರುತ್ತಿದ್ದೀವಿ. ಈ ಚಲನಚಿತ್ರ ಒಂದು ಇತಿಹಾಸದಲ್ಲಿ ಉಳಿತಕ್ಕಂಥ ಕಾರ್ಯ ಆಗಲಿ. ಅದರಲ್ಲಿ ವಿಶೇಷವಾಗಿ ಆ ಮಗುವಿಗೆ ಏನು ಅನಾಥ ಮಗುವಿಗೆ ಚಿಂತನೆ ಇಟ್ಕೊಂಡಿದ್ದಾರೆ. ನಿಮಗೆ ನಾನೇ ಕಲಿಸಿಕೊಳ್ಳುವ ಟ್ರಸ್ಟ್ನ ಮಕ್ಕಳಿಗೆ ಹಾಕಿ ಇವತ್ತು ಭಾರತ ಇವತ್ತು ಒಂದು ಮುಕ್ತ ಭಾರತ ನಿರ್ಮಾಣ ಮಾಡತಕ್ಕಂಥ ಒಂದು ಪವಿತ್ರ ದಿವಸ ಅಂತ ಹೇಳಿದೆ. ಸೊ ಈ ಕೆಲವು ಸಮಸ್ಯೆಗಳ ಹಂತದಲ್ಲಿ ಅನಾಥ ಮಗು ತಂದೆ ಮತ್ತು ತಾಯಿದ ಆ ಮಕ್ಕಳ ಭವಿಷ್ಯವನ್ನ ಅಂಧಕಾರದಲ್ಲಿರ್ತದೆ. ಸೊ ಅವುಗಳನ್ನ ಕೇಂದ್ರೀಕರಿಸಿಕೊಂಡು ತಮ್ಮ ಚಲನಚಿತ್ರದ ರೂಪದಲ್ಲಿ ಆ ಒಂದು ಸಾಮಾಜಿಕ ಕಳಕಳಿಯನ್ನ ಪ್ರತಿಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ನಿಜಕ್ಕೂ ನಾಗರಿಕ ಸಮಾಜ ಅದನ್ನು ಶ್ಲಾಘಿಸಬೇಕಾಗ್ತದೆ. ಇಂಥ ಚಿಂತನೆಗಳ ಅವಶ್ಯಕತೆ ಬಹಳ ಸಮಾಜದಲ್ಲಿ. ಯಾರು ಈ ನಿರ್ಗತಿಕ ವರ್ಗದಲ್ಲಿದ್ದಾರೆ, ಯಾರು ಇಂತಹ ಶೋಷಣೆಗೆ ಒಳಗಾಗಿದ್ದಾರೆ, ಯಾರು ಈಗ ಅನೇಕ ರಂಗದಿಂದ ಹಿಂದೆ ಉಳಿದಿದ್ದಾರೆ, ಅವ್ರನ್ನ ಮುಖ್ಯವಾಹಿನಿ ತರುವ ರೂಪದಲ್ಲಿ ಆ ಸಮುದಾಯಗಳಿಗೆ, ಆ ಚಿಂತನೆಗಳಿಗೆ, ಆ ವ್ಯಕ್ತಿಗಳಿಗೆ, ಆ ವರ್ಗಗಳಿಗೆ ವಿಶೇಷವಾಗಿ ಮುಂದೆ ಬರೋಕ್ಕೆ ಇಂಥ ಚಲನಚಿತ್ರಗಳು ಪ್ರೇರಣೆ ಆಗಲಿ ಅಂತ ಹೇಳಿ ನಾನು ಆಶಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ಬಹಳ ಸರಳ ಸಮಾರಂಭ ಮಾಡಿದ್ದಾರೆ. ಅವರು ಮಾಡಬಹುದು ಬರೀ ಇಡೀ ಕೂಡಿಸಬಹುದಾಯಿತು. ಇಲ್ಲಿ ಈ ಪವಿತ್ರ ಸ್ಥಳದಲ್ಲಿ ಅತ್ಯಂತ ಸಾಂಕೇತಿಕವಾಗಿ ಯೋಗ್ಯವಾದಂಥ ಕಾರ್ಯ ಅವರು ಮಾಡಿದ್ದಾರೆ. ಅವರ ಚಿಂತನೆಯನ್ನ ಅವರ ಈ ಚಲನಚಿತ್ರದ ರೂಪದಲ್ಲಿ ಇವತ್ತು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಇನ್ನೊಮ್ಮೆ ಆ ಭಗವಂತನಲ್ಲಿ ಹೆಚ್ಚಿಗೆರೆಯ ಸಂಪ್ರದಾಯದ ಎಲ್ಲ ಪೂಜೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಪರಂಪರೆಗೆ ನಾನು ಪೂಜೆ ಮಾಡೋದು. ಇಲ್ಲಿ ಚೇರ್ಮನ್ ಮೇಲೆ ತೆಂಗಿನಕಾಯಿ ಬಳಸಲ್ಪಟ್ಟೆವು. ಆ ಕರ್ಪೂರದ ಆರತಿ ಹಾಡುವ ಸಂಪ್ರದಾಯ ಇತ್ತು ಅಂದ್ರೆ ಇಂಚಿಗೇರಿ ಸಂಪ್ರದಾಯದ ಚಿಂತನೆಗಳನ್ನ ನೀವೆಲ್ಲರೂ ನೋಡಿದ್ವಿ ಅಂದ್ರೆ ಈ ಮಂಜೂಟಿಯಲ್ಲೂ ಇಂಚಿಗೇರಿ ಸಂಪ್ರದಾಯದ ವ್ಯವಸ್ಥೆ ಅದ. ವೆಂಕಟರಾವ್ ಮಾಡಿದ್ರು. ಒಳ್ಳೊಳ್ಳೆಯಲ್ಲಿ ನಮ್ಮ ಅಲ್ಲಿ ಹಿರಿಯರು ಬಹಳ ವಿಶೇಷವಾಗಿ ಮಾಡ್ತಿದ್ರು. ಇಂಚಿಗೇರಿ ಸಂಪ್ರದಾಯ ಬರೀ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಜಮಖಂಡಿ, ಹುಬ್ಬಳ್ಳಿ, ಬೆಳಗಾವಿ, ಬೆಂಗಳೂರು ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಬೇರೆ ರಾಜ್ಯದಲ್ಲೂ ಸಹಿತ ಇಂಚಿಗೇರಿಯ ಸಂಪ್ರದಾಯವನ್ನು ಬಹಳ ಬಹುಮುಖ್ಯವಾಗಿ ಅದು ಕೆಲವೇ ರಾಜ್ಯ ಕಂಡ ಒಕ್ಕೂಟದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಇಲ್ಲಿ ಬಂದು ಒಂದು ಭವ್ಯ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡೋದನ್ನ ನೆನಪಿಸಿಕೊಂಡು ಈ ಸಂಪ್ರದಾಯ ಈ ಕ್ಷೇತ್ರಕ್ಕೆ ಒಂದು ತನ್ನದೇ ಆದಂಥ ಇತಿಹಾಸ ಇದೆ. ಅಂಥ ಸ್ಥಾನದಲ್ಲಿ ನೀವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಆ ಎಲ್ಲ ಪ್ರಭುಗಳ ಆಶೀರ್ವಾದ ನಿಮ್ಮ ಚಲನಚಿತ್ರದ ಮೇಲೆ ಅಂತ ಹೇಳಿ ಅವರಿಗೆ ಶುಭವನ್ನು ಕೋರಕ್ಕೆ ಆಗಮಿಸಿದ್ರಿ. ನಿಮ್ಮೆಲ್ಲರ ಶುಭ ಹಾರೈಕೆಗಳು, ನಮ್ಮೆಲ್ಲರ ಶುಭ ಹಾರೈಕೆಗಳು ಈ ಚಲನಚಿತ್ರಕ್ಕೆ, ಆ ಇಡೀ ತಂಡಕ್ಕೆ. ಅದರಲ್ಲಿ ವಿಶೇಷವಾಗಿ ಕೆಲವು ಹೆಸರು ಮಾಡಿರ್ತಕ್ಕಂಥ 400 ಶ್ರೀನಿವಾಸ ಆನಂದ್ ಅವರು, ಹೀಗೆ ಇಡೀ ತಂಡ ಏನಿಲ್ಲಿ ಬಂದಿದ್ದಾರೆ. ಒಂದು ಸಿನಿಮಾನ ಬಹಳ ಜನ ಅದರಲ್ಲಿ ತೊಡಗಿಸಿಕೊಂಡು ಹೋಗ್ತಾರೆ. ಎಲ್ಲ ಏನು ತಂಡದ ಕಲಾವಿದರಿದ್ದಾರೆ, ಆ ತಂಡದ ಪರಿಶ್ರಮ ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಈ ಭಾಗದ ಈ ಪೂಜ್ಯರ ಈ ಶ್ರೀಮಠದ ಆಶೀರ್ವಾದ ನಿಮ್ಮೆಲ್ಲರಿಗೂ ದೊರಕಲಿ ಅಂತ ಹೇಳಿ ನಾನು ಆಶಿಸಿ ಇನ್ನೊಮ್ಮೆ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಇಡೀ ಈ ಚಲನಚಿತ್ರ ತಂಡಕ್ಕೂ ವಿಶೇಷವಾಗಿ ಸಂದೇಶ್ ಉಪಾಸಿ ಅವರು ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನಾಡಿ ಜೈ ಹಿಂದ್ ಜೈ